ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತವರ. ಆದ್ಮೇಲೆ ಬೆಳಗಾವಿ ಈಗಾಗಲೇ MES ಹೆಚ್ಚು ಕಡಿಮೆ ಮಗ್ಗ ಮಲಗಿದೆ. ಅಲ್ಲಿ ಮರಾಠಿಗರು ಕನ್ನಡಿಗರು ಒಂದಾಗಿ ಬೆರೆತ ಹಾಲು ಜನ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಶಿವಸೇನೆ ರಾಜ್ ಠಾಕ್ರೆ ಮತ್ತು ನಮ್ಮ ಉದ್ಧವ್ ಠಾಕ್ರೆ ಬಲ ಒಂದಾಗ್ತಾ ಇದ್ದಾರೆ. ಮತ್ತೊಮ್ಮೆ ಮರಾಠಿ ಮಾಣೂಸ್ ಜೋರು ಹಿಡಿತದನ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮುಂಬೈ ಮತ್ತು ಬೆಳಗಾವಿಯಲ್ಲಿ ಎದ್ದಿದ್ದು ಸುಳ್ಳೇನಲ್ಲ. ಅದರಲ್ಲೂ MES ಮತ್ತು ಬಲ ಬಂದಂಗಾಗಿದೆ. ಜೊತೆಗೆ 2026 ಜನವರಿ 21ಕ್ಕೆ ಈ ಬೆಳಗಾವಿ ವ್ಯಾಜ್ಯ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ನಮ್ಮದಪ್ಪ ಅದು ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮರಾಠಿಗರು ಅನ್ನೋದೊಂದು ಮಹಾರಾಷ್ಟ್ರ ಸರ್ಕಾರ. ಕರ್ನಾಟಕ ಮರಾಠಿಗರಿಗೆ ಇದೇನು ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಅವ್ರು ಬೆರೆತು ಹೋಗಿದ್ದಾರೆ. ಈಗಾಗಲೇ MES ಅಂತ ಈಗ ಸೋಪಡ ಸಾಪಾಗಿ ಹೋಗ್ಬಿಟ್ಟದ. ಆದರೂ ಒಂದಿವಸ ಅಳಿದುಳಿದ ಕೆಲವು ಜನ ಇನ್ನೂ ಇದು ಮರಾಠಿಗರು ಮಹಾರಾಷ್ಟ್ರ ಹೋಗ್ಬೇಕು ಅನ್ನುವಂಥ ಬೇಡಿಕೆ ಇಟ್ಕೊಂಡು, ಯಾಕಂದರೆ ಅವ್ರಿಗೆ ಉದ್ಯೋಗ ಅದ, ಹೇಗಾದರೂ ಒಟ್ಟಿನಲ್ಲಿ ಇದು ಜೀವನ ತಿಳ್ಕೊಂಡು ಹೋಗುವಂಥದ್ದು. ಇಂಥ ಸಂದರ್ಭದಲ್ಲಿ ಠಾಕ್ರೆ ಅವರ ಒಬ್ಬ ಮಗ ಉದ್ಧವ್ ಠಾಕ್ರೆ, ಇನ್ನೊಬ್ಬ ಅವರ ತಮ್ಮನ ಮಗ ರಾಜ್ ಠಾಕ್ರೆ ಇಬ್ಬರು ಒಂದಾಗಿದ್ದ. ಮಹಾರಾಷ್ಟ್ರಕ್ಕೆ ಎಷ್ಟು ಒಳ್ಳೆಯದಾಗ್ತದೋ ಕೆಟ್ಟದಾಗ್ತದೋ ಬೇರೆ ಮಾತು. ಆದರೆ ನಮ್ಮ ಬೆಳಗಾವಿಗೆ ಮಾತ್ರ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ ಅನ್ನೋದು ಮಾತ್ರ ಒಂದಿಷ್ಟು ಕಂಡು ಬರುತ್ತಿರುವಂಥ ವಿಷಯ ಆಗಿದೆ. ಅದರಲ್ಲೂ ಈ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಧ್ಯಕ್ಷ ಮನೋಹರ್ ಕೆರೇಕರ್ ಅಂತೂ ಶಿವಸೇನಾ ಬಣಗಳೊಂದಿಗೆ ನಮ್ಮ ಸಾಮರ್ಥ್ಯ ದುಪ್ಪಟ್ಟಾಗಿದೆ, ಮರಾಠಿ ಭಾಷಿಕ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ಹೋರಾಟ ಉಗ್ರವಾಗಲಿದೆ, ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಬಿಡೋದಿಲ್ಲ ಅನ್ನೋಂಥ ಮಾತಾಡಿದ್ದಾರೆ. ಇದೆಷ್ಟು ಮಟ್ಟಿಗೆ ನಿಜ ಆಗ್ತದೋ ಸುಳ್ಳಾಗ್ತದೋ, ಬಟ್ ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಅಥವಾ ಅದನ್ನು ಆದಷ್ಟು ದೂರ ಸರಿಸ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಮೊದಲನೇದಾಗಿ ಮಾಡಬೇಕಾಗಿದ್ದ ಕೆಲಸ ಇಲ್ಲಿಯ ಮರಾಠಿಗರನ್ನು ನಾವು ಸಹೋದರತೆಯಿಂದ ನೋಡ್ಕೊಂಡು ಹೋಗುವಂಥ ದೊಡ್ಡ ಕೆಲಸ ಆಗಬೇಕಾಗ್ಯದ. ಅದು ಭಾಳ ಮಹತ್ವದ್ರಿ. ಯಾಕೆಂತಂದ್ರೆ ಮರಾಠಿಗೆ ಅನಿಸ್ಬೇಕು, ಅದು ಹೌದು ಪರವಾಗಿಲ್ಲ ಆರಾಮಿದ್ವಲ್ಲ ಇವ್ರದ್ದು ಏನು ಕಿರಿಕಿರಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು. ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ನಾವೇನಪ್ಪ ಒಮ್ಮೆಲೆ ಇಂಗ್ಲೆಂಡ್ಗೆ ಹೋದಂಗೆ ಆಗ್ತದೆ, ಎಲ್ಲ ಬದಲಾಗ್ತದೆ, ಯುರೋಪಿಯನ್ ಕಂಟ್ರಿಗೆ ಅಂತಲೇ ಬಡತನ ಹೋಗಿಬಿಡ್ತದೆ, ಎಲ್ಲರೂ ಉದ್ಯೋಗ ಸಿಗ್ತದೆ, ಎಲ್ಲರೂ ಸಮಾನವಾಗಿ ಬದುಕ್ತಾರೆ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ಪ್ರಶ್ನೆ ತಮ್ಮ ಹಾಕ್ಕೊಳ್ಳಂಗೆ ಕನ್ನಡಿಗರು ಅವ್ರಿಗೆ ವಾತಾವರಣ ನಿರ್ಮಾಣ ಮಾಡಬೇಕಾಗ್ಯದ. ಎದ್ದ ತಕ್ಷಣ ಮರಾಠಿ ದ್ವೇಷಕ್ಕಿಂತಲೂ ಮರಾಠಿಗರನ್ನ ಅಂತಮನ್ನು ನೋಡ್ಕೊಳ್ಳುವಂಥ ಪ್ರವೃತ್ತಿ ನಮ್ಮ ಗಡಿ ಭಾಗದಲ್ಲೇ ಜೋರಾಗಬೇಕಾಗ್ಯದ. ಯಾಕಂದ್ರೆ ಅದೊಂದು ಮದ್ದು, ಅದು ಗಾಂಧೀಜಿಯವ್ರ ಮದ್ದು, ಅದೊಂದು ನಾವು ನೀವೆಲ್ಲ ಒಂದು ಅನ್ನುವಂಥದ್ದು. ಅದಾದಾಗ ಸಹಜವಾಗಿ ಮರಾಠಿ ಮಾಣೂಸ್, ಕನ್ನಡ ಮಾಣೂಸ್ ಇವೆಲ್ಲ ಮಾಣೂಸ್ಗಳು ಹೋಗಿಬಿಡ್ತಾವ. ಸಹಜವಾಗಿ ಮನುಷ್ಯ ಅಥವಾ ಮಾಣೂಸ್ ಅನ್ನೋದು ಮಾತ್ರ ಉಳಿತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ನಾವಿಲ್ಲಿ ಗಮನದಲ್ಲಿಟ್ಟು ಹೋಗ್ಬೇಕಾಗಿದೆ. ಆದರೂ ಸಹಿತ ಇದರ ಬಗ್ಗೆ ಈಗಾಗಲೇ ಜನವರಿ 21ನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ. ನಮ್ಮ ಕಡೆಯೂ ಸಾಕಷ್ಟು ವಾದ ತಜ್ಞರು ಇದ್ದಾರೆ. ಆದ್ರೆ ಮರಾಠಿಗರು ಮಾತ್ರ ಮಹಾರಾಷ್ಟ್ರದ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಒಂದು 3 ಸಮಿತಿಗಳು ಮಾಡಿದೆ. ಒಂದು ಮೊದಲದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಇರುತ್ತಿರುವಂಥ ಉನ್ನತಾಧಿಕಾರ ಸಮಿತಿ ಅಂತ ಹೈಪವರ್ ಕಮಿಟಿ ಅಂತ ಮಾಡ್ಕೊಂಡಿದ್ದಾರೆ. ಅವರು ಸಡನ್ನಾಗಿ ಅದಕ್ಕೆ ಏನು ಬೇಕಾದ್ರೂ ಮಾಡಿಕೊಡುವಂಥದ್ದು. ಅಲ್ಲಿ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಒಂದು ಗಡಿ ಭಾಗಗಳ ಸಮಸ್ಯೆ ಎತ್ಕೊಂಡು ಹೋದ್ರೆ ಮುಂದಿನ ನಾಳೆ ನಿರುದ್ಯೋಗ ಸಮಸ್ಯೆ ಆಗಲಿ, ಮತ್ತೊಂದಾಗಲಿ, ಬಡತನ ಸಮಸ್ಯೆ ಆಗಲಿ, ಇನ್ನುಳಿದ ಯಾವುದೇ ಸಮಸ್ಯೆ ಬಂದರೂ ಈ ಗಡಿ ಭಾಗಗಳು ತೋರಿಸುವಂಥದ್ದು ಕೆಲಸ ಮಾಡೋದು ಎಲ್ಲ ಕಡೆ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದನ್ನು ಮಾಡೋ ಸಲುವಾಗಿ ಇಟ್ಕೊಂಡಿದ್ದಾರೆ ಹೈಪರ್ ಸಮಿತಿ ಅಂತೇಳಿ ಕಮಿಟಿ ಅಂತೇಳಿ. ಮುಂದೆ ಸಂಸದ ಜಯಶ್ರೀಲ್ ಮಾಲೆ ನೇತೃತ್ವದ ಕಾನೂನು ತಜ್ಞರ ಸಮಿತಿ. ಕಾನೂನುಗಳು ನಾವು ಏನು ಮಾಡೋಕ್ಕೆ ಸಾಧ್ಯದ, ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ, ತಜ್ಞರು ನೇಮಿಸಿ ಮಾಡಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ 2 ಗಡಿ ಉಸ್ತುವಾರಿ ಸಚಿವರನ್ನು ಮಾಡಿದ್ದಾರೆ. 2 ಗಡಿ ಸಚಿವರು ಅವ್ರು ಸದಾ ಕ್ರಿಯಾಶೀಲ ಇರ್ತಾರೆ. ಅಂದರೆ ಇದಾರ್ಥ ಒಟ್ಟು ಜಾಗೃತಿ ಇಡೋದು ಅಂತ. ಟೋಟಲ್ ಹೇಳೋದೇನಪ್ಪ ಅಂದ್ರೆ MES ಅವ್ರನ್ನ ಮುಂದಿಟ್ಟುಕೊಂಡು ನಮ್ಮ ಸಪ್ರೇಟ್ ಕೊಡ್ರಪ್ಪ, ಬೆಳಗಾವಿ ನಮಗೆ ಕೊಡ್ರಿ, ನಮ್ಗೆ ಬೇಕು, ಜಲ ಪಾಯ್ಜೆ ತಗೊಂಡು ಹೋಗುವಂಥದ್ದು ಈ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡಲಿಕ್ಕೆ ಆ ರೀತಿಯಲ್ಲಿ ಆ ಮಟ್ಟದಲ್ಲೇ ನಮ್ಮಲ್ಲಿ ಆಗ್ತಾಯಿಲ್ಲ ಅನ್ನುವಂಥ ಕಳವಳ ನಮ್ಮ ಅಶೋಕ್ ಚಂದ್ರಿಗೆ ಅವ್ರದ್ದು. ಯಾಕಂದರೆ ಅಶೋಕ್ ಚಂದ್ರಿ ಅವರು ಬಹಳ ವರ್ಷಗಳಿಂದ ಕನ್ನಡದ ಹೋರಾಟ ಮಾಡ್ತಾ ಗಡಿ ಭಾಗದಲ್ಲಿ ಕನ್ನಡದ ಉಳಿವಾಗಿ ತಮ್ಮ ಒಂದು ಏನಪ್ಪ ಅಂದರೆ ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಿದ್ದಾರೆ ಮತ್ತು ಸಾಕಷ್ಟು ಅದರಲ್ಲಿ ಹೋರಾಟ ಮಾಡಿದ್ದಾರೆ. ಅವರ HK ಪಾಟೀಲ್ ಅವರಿಗೆ ಗಡಿ ಉಸ್ತುವಾರಿ ಸಚಿವ ಸ್ಥಾನ ನೀಡಿದ್ದು ಹೊರತುಪಡಿಸಿದರೆ ರಾಜ್ಯ ಸರ್ಕಾರ ಗಡಿ ವಿಚಾರದಲ್ಲಿ ಎಚ್ಚೆತ್ತುಕೊಂಡಿಲ್ಲ. ಗಡಿ ಕನ್ನಡಿಗರಲ್ಲಿ ಭ್ರಮ ನಿರಸನ ಮೂಡಿಸಬೇಡಿ
ಅಂಥೇಳಿ ಇವರು ಹೇಳ್ತಾ ಇದ್ದಾರೆ. ನಮ್ಮ ಅಶೋಕ್ ಚಂದ್ರಿಗೆ ಅವರು ಸದಸ್ಯ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ. ಅದಕ್ಕೆ ನೀವು ಎಚ್ಚರಗೊಳ್ರಪ್ಪ, ಅವರೆಲ್ಲ ತಯಾರಿ ನಡೆಸಿದ್ದಾರೆ. ಬಾರ್ಡರ್ ಮೇಲೆ ಬಂದ ಮರಾಠಿಗರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡುವಂಥದ್ದು, ಮತ್ತೇನು ಮಾಡೋದು, ಉದ್ಯೋಗ ಕೊಡುವಂಥ ಕೆಲಸ ಮಾಡೋದು, ಅವ್ರ ಆರೋಗ್ಯ ಮತ್ತೆ ನೋಡುವಂಥ ಒಂದು ಗ್ಯಾರಂಟಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ತಾಯಿದ್ದೀರಿ ಅನ್ನುವಂಥ ಇದರ ಅರ್ಥ ಇಷ್ಟ ಮತ್ತೇನಿಲ್ಲ. ಗಡಿಭಾಗದಲ್ಲಿಯೇ ಮರಾಠಿಗರಿಗೆ ನಾವು ಬೇರೆದವ್ರನ್ನ ತನಿಸ್ಬಾರ್ದು, ಕನ್ನಡಿಗರಿಗೆ ನಾವು ಇದು ಹೋಗ್ತದಪ್ಪ ತನಿಸ್ಬಾರ್ದು. ಆ ದಿಸೆಯಲ್ಲಿ ನೀವು ಕೆಲಸ ಮಾಡಿರಿ, ಮತ್ತು ನೀವು ಉನ್ನತ ಅಧಿಕಾರಿಗಳನ್ನ ನೇಮಿಸ್ರಿ, ಮತ್ತು ಅದರಲ್ಲೂ ಕಾನೂನಾತ್ಮಕ ಜ್ಞಾನದಂಥವ್ರನ್ನ ತೊಗೊಳ್ರಿ. ಹೆಚ್ಚಿಗೆ ಪಟ್ಟಿಲ್ಲ ಸಾಮಾನ್ಯರಿಲ್ಲ. ಆಲ್ರೆಡಿ ಈಗಾಗಲೇ ಈ ಒಂದೇನಪ್ಪ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲರು ಡಿಸೆಂಬರ್ 8ಕ್ಕೆ ತಮಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ಇನ್ನೊಬ್ಬರು ತೊಗೊಂಡಿಲ್ಲ ಮತ್ತು ತಜ್ಞರನ್ನು. ಅಂದರೆ ಇದರ ಅರ್ಥ ಹೋರಾಟ ಸರಿಯಾಗಿ ಮಾಡಿರಿ, ಈಸಿಯಾಗಿ ತೊಳ್ಕೊಬೇಡ್ರಿ. ಯಾಕೆಂದರೆ ಅವರು ಬೆಳಗಾವಿನ ತೊಗೊಳ್ಳೇಬೇಕಂತೇಳಿ MESನ ಮುಂದೆ ಬಿಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಅಲ್ಲಿ ಸರ್ಕಾರ. ಮತ್ತು ಆ ಸರ್ಕಾರಕ್ಕೂ ಏನೋ ಸಮಸ್ಯೆ ಬಂದರೆ ಬೆಳಗಾವಿ ಸಮಸ್ಯೆಗಳು ಮತ್ತೆ ಅವ್ರ ಸಮಸ್ಯೆ ಅಂತ ಈ ದಿನಗಳು ದುಡೋದು ಕೆಲಸ ಮಾಡ್ತಿದ್ದಾರೆ. ಮತ್ತು ಮರಾಠಿ ಮಾಡೋದು ಹೊತ್ತನ್ನು ಹೇಳಬಾರ್ದು. ಯಾಕೆ ಹಿಂದೆ ಪವಾರ್ ಅವರಾಗಿರ್ಬೋದು, ಅದ್ರ ಜೊತೆಗೆ ಇವರಿಬ್ಬರು, ಇವರಪ್ಪ ಒಬ್ಬ ಕಾಕ ಮತ್ತು ಇನ್ನೊಬ್ಬ ಅಪ್ಪ, ಅಂದರೆ ಇಟ್ ಮೀನ್ಸ್ ಬಾಳ್ ಠಾಕ್ರೆ ಇದನ್ನೇ ಇಟ್ಕೊಂಡು ಸಾಕಷ್ಟು ಹೋರಾಟ ಮಾಡಿ, ಅದರಲ್ಲೂ ಗುಜರಾತ್ ಜೊತೆ ಹೋರಾಟ ಮಾಡಿ ಮುಂಬೈನ ಉಳಿಸ್ಕೊಂಡಿದ್ದು ಒಂದು ಹೆಸರಿಂದ ಇತಿಹಾಸದ ಅವ್ರದ್ದು. ಅದು ಮತ್ತೆ ರಿಪೀಟ್ ಆಗೋದು ಬೇಡ ಅನ್ನೋ ದೃಷ್ಟಿ ಇಟ್ಕೊಂಡು ಚಂದ್ರಿಗೆ ಅವರು ಇವರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರಕ್ಕೆ, ಮತ್ತು ಜೊತೆಗೆ HK ಪಾಟೀಲರಿಗೆ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೂ ಸಹಿತ. ಅಂದರೆ ಇದರ ಅರ್ಥ ಇಷ್ಟ, ಬೆಳಗಾವಿ ಏರಿಯಾದಲ್ಲೇ ಎಲ್ಲರಿಗೂ ಉದ್ದೇಶ ಹೋಗುವಂಥದ್ದು. ಕನ್ನಡ ನಾಡಿಗೆ ಇರುತ್ತಂತ ಯಾರೂ ಇಲ್ಲ, ಮರಾಠಿಗರಲ್ಲಿ ಮತ್ತೊಬ್ಬರಲ್ಲಿ ಮರಾಠಿ ಮಾನುಸ ತನಿಸ್ಬಾರ್ದವ್ರಿಗೆ ನಾವು ಕನ್ನಡದ ಮನುಷ್ಯರಪ್ಪ ಅನ್ನುವಂಗೆ ಭಾವನೆ ಬೆಳೆಸಿಕೋಬೇಕಾಗ್ಯದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ. ಮತ್ತು ಅದು ಆಗಬೇಕಿರೋದು. ಯಾಕೆಂದರೆ ಬಾರ್ಡರ್ದಲ್ಲೇ ವಿಶ್ವಾಸದ ಮೇಲೆ ಮೂಡಬೇಕು, ಕನ್ನಡಿಗರ ಬಗ್ಗೆ ವಿಶ್ವಾಸ ಮಾಡಬೇಕು. ಹೌದಪ್ಪ, ನಮಗೆ ಒಂದು ಒಳ್ಳೆ ಫ್ರೆಂಡ್ಸ್ ಇದ್ದಂಗೆ ಇದ್ದಾರೆ, ಅಥವಾ ಮನೆ ಅಂತಂಬ್ರು ಇದ್ದಂಗೆ ಇದ್ವಿ ನಾವೆಲ್ಲರೂ ಅನ್ನುವಂಥ ಭಾವನೆ ಬಂತಂದ್ರೆ ಸಹಜವಾಗಿ ಹೊರ ಬಿಟ್ಟು ಹೋಗ್ತಾರೆ. ಹೇಗಾರು ಬಿಟ್ಟು ಹೋಗ್ಯದ MES ಈಗ ನಾಮಾವಶೇಷ ಆಗ್ಯದ. ಒಂದಿಷ್ಟು ಅಲ್ಲೇ ಜನ ಏನೋ ಉಳಿದಾರೆ ಕೆಲವೊಂದು ಜನ, ಅವರು ಮುಂದಿಟ್ಕೊಂಡು ಅಲ್ಲಿ ಸರ್ಕಾರ ಏನೋ ಆಟ ಮಾಡ್ಲಿಕ್ಕತ್ತದ, ಅದಕ್ಕೆ ಅವಕಾಶ ಮಾಡೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಅಲ್ಲಿ ಗೊತ್ತು ನಿಮಗೆ ಹೇಳಿದಂಗೆ ರಾಜ್ ಠಾಕ್ರೆ ಮತ್ತು ಅವ್ರ ಜೊತೆಗೆ ಉದ್ಧವ್ ಠಾಕ್ರೆ ಇಬ್ಬರು ಮರಾಠ ಮಾನಸನ್ನು ಇಟ್ಕೊಂಡು ಈ ಸಲ ಎಲೆಕ್ಷನ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಬೃಹತ್ ಮುಂಬೈ ಏನದ BMCದಲ್ಲಿದು ಎಲೆಕ್ಷನ್ ಬರೋದಲ್ಲ, ಎಲೆಕ್ಷನ್ ದೃಷ್ಟಿಕೊಂಡು ಕೂಡಿದಾರಲ್ಲ, ಒಂದು ವೇಳೆ ಯಶಸ್ವಿ ಆದ್ರಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನಷ್ಟು MESದ ಹಾವಳಿ ಜೋರಾಗುವ ಸಾಧ್ಯತೆಗಳಿದ್ದಾವೆ. ಅಷ್ಟರೊಳಗೆ ಇಲ್ಲಿಯ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಅಂತವ್ರು ಇರ್ಬೋದು, ಇವರೆಲ್ಲರೂ ಗಡಿನಾಡಿನಲ್ಲೇ ಮರಾಠಿಗರನ್ನು ನಮ್ಮೊಳಗೆ ತೊಗೊಳ್ಳುವಂಥದ್ದು, ನಮಗೆ ವಿಶ್ವಾಸ ಬರುವಂಥದ್ದು, ಮತ್ತು ಕನ್ನಡಿಗರು ಸಹಿತ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳುವಂಥ ವಾತಾವರಣ ಬರಬೇಕಾಗಿದ್ರೆ ಇಲ್ಲಿ ಶಾಲೆಗಳು, ಇಲ್ಲಿಯ ಏನಪ್ಪ ಅಂದರೆ ಇನ್ನುಳಿದ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಆರ್ಥಿಕ ಕಾರ್ಯಕ್ರಮ ಆಗಿರ್ಬೋದು, ಅದರಲ್ಲೂ ಉದ್ಯೋಗ ಸೃಷ್ಟಿ ಆದಪ್ಪ ಅಂತಂದ್ರೆ MSME ಆಗಿರ್ಬೋದು ಅಥವಾ ಇಂಡಸ್ಟ್ರಿಗಳಾಗಿರ್ಬೋದು ಬಂದು ಅಂದರೆ ಈ ಭಾಗದ ಜನ ಇಲ್ಲಿ ಕನ್ನಡಿಗರನ್ನು ಉದ್ಯೋಗ ಕೊಡುವಂಗಾದ್ರೆ ಸಹಜವಾಗಿ ಕನ್ನಡದ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ ಹೆಚ್ಚಾಗ್ತದೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ ಮತ್ತು ಸತ್ಯನೂ ಹೌದು. ಆ ದಿಶೆಯಲ್ಲೇ MESನ ಎದುರಿಸಬಹುದು ನಾವು ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಅಶೋಕ್ ಚಂದ್ರ ನೆನಪು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಅವರು ಮಾಡ್ತಾ ಇದ್ದಾರೆ. ಇಲ್ಲ ಕರ್ನಾಟಕ ಸರ್ಕಾರ ಈ ದಿಶೆಯಲ್ಲಿ ಒಂದಿಷ್ಟು ಕಾಳಜಿ ವಹಿಸ್ರಿ. ನಮ್ಮ ಮರಾಠಿ ಬಾಂಧವರು ಸಹಿತ ಹೌದಪ್ಪ ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಚೆನ್ನಾಗಿದ್ದೀವಿ, ಆರಾಮಿದ್ದೀವಿ ಅನ್ನೋಂಥ ಒಂದು ಮನವರಿಕೆ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಅವ್ರಿಗೆ ಮತ್ತೊಂದು ಹಿಮಾಜ್ ಹೇಳುವಂಥದ್ದಪ್ಪ ಏನಂದ್ರೆ, ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಕಡೆ ಬಡತನ ಹೋದ, ನಿರುದ್ಯೋಗ ಅದ, ಹಸಿವಿನ ಸಂಘಟನೆ ಹೋದ. ಅಲ್ಲಿ ಹೋದರೆ ನಾವು ಒಮ್ಮೆಗೆ ಹೋಗಿ ಇಂದ್ರನಾಗಿರು ಹೋಗ್ತೀವಿ ಅಂತೀನಲ್ಲ, ಇಂದ್ರನ ಸೌಭಾಗ್ಯ ಸಿಗ್ತದೆ ಅಂತೀನಲ್ಲ, ಅದನ್ನು ವಿಚಾರ ಬಿಟ್ಟ ಮರಾಠಿಗರು ವಾಸ್ತವ ನೆಲೆಯಲ್ಲೇ ಬಾರ್ಡರ್ನಲ್ಲೇ ಕನ್ನಡಿಗರೊಂದಿಗೆ ಬಾಳೆ ಬದುಕಲಿ, ಮತ್ತು ಕನ್ನಡ ಶಾಲೆಗಳು ಹೆಚ್ಚಾಗಲಿ, ಅದೇ ರೀತಿ ಮರಾಠಿ ಶಾಲೆಗಳು ಹೆಚ್ಚಾಗಲಿ, ಎರಡೂ ಒಂದಾಗಿ ಬದುಕಲಿ ಅನ್ನುವಂಥ ಮಾತು. ಉದ್ಯೋಗ ಸೃಷ್ಟಿಯಾಗಲಿ. ಯಾಕಂದ್ರೆ ಉದ್ಯೋಗ ಇತ್ತಂದ್ರೆ ಜಗಳ ಆಗುವುದಿಲ್ಲ. ಕಾಲಿದ್ಗಳು ಐಡಲ್ ಮೈಂಡೆಡ್ ಜಗಳ ಸುರಕ್ಷಾಪ ಅಂತ ಕಾರ್ಯಕ್ರಮ ಜಗಳ ಶುರು ಆಗ್ತವೆ. ಉದ್ಯೋಗ ಇತ್ತಂದರೆ ಉದ್ಯೋಗ ಹತ್ತಾರೆ ಎಲ್ಲರೂ. ಅದಕ್ಕೆ ಉದ್ಯೋಗ ಸೃಷ್ಟಿ ಆಗಲಿ ಬೆಳಗಾವಿ ಭಾಗದಲ್ಲೇ ಅಥವಾ ಇನ್ನುಳಿದ ಬಾರ್ಡರ್ ಭಾಗದಲ್ಲೇ ಆಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸಬೇಡಿ. S16 ನ್ಯೂಸ್ ಸತ್ಯ ಕೈಗಳಲ್ಲಿ ವಂದನೆಗಳು.